ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹುರ, ಸಿದ್ದೇಗೌಡನಹುಂಡಿ, ಮಲ್ಲಹಳ್ಳಿ, ಚನ್ನಪಟ್ಟಣ, ಹಾಡ್ಯದಹುಂಡಿ, ಮಡಿಕೆಹುಂಡಿ, ಮೂಡಲಹುಂಡಿ, ಹಳೆಕಡೆಜೆಟ್ಟಿ, ಜಾಲಹಳ್ಳಿ ಸೇರಿದಂತೆ ಇನ್ನಿತರೆ ಗ್ರಾಮಗಳಲ್ಲಿ ಅಂದಾಜು 7,23,00,000 ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ದರ್ಶನ್ ನಾರಾಯಣ್ ಶುಕ್ರವಾರ ಚಾಲನೆ ನೀಡಿದರು. ಹುರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಹೊಸ ಕಟ್ಟಡ ಹಾಗೂ ಬಸ್ ನಿಲ್ದಾಣ ನಿರ್ಮಾಣ ಕಾಮಗಾರಿಗೆ ಸ್ಥಳ ವೀಕ್ಷಣೆ ಮಾಡಿ ಸಿಆರ್ಎಫ್ ಅನುದಾನದಲ್ಲಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನ ನೆರವೇರಿಸಿ ಸಿದ್ದೇಗೌಡನಹುಂಡಿ ಗ್ರಾಮದಲ್ಲಿ ಸಾಮಾನ್ಯ ರಸ್ತೆಗಳ ಗುದ್ದಲಿ ಪೂಜೆ ನೆರವೇರಿಸಿದ್ರು. ಮಲ್ಲಹಳ್ಳಿ ಗ್ರಾಮದಲ್ಲಿ ಸಾಮಾನ್ಯ ರಸ್ತೆ ಮತ್ತು ಚನ್ನಪಟ್ಟಣದಲ್ಲಿ ಸಾಮಾನ್ಯ ರಸ್ತೆ ಪ್ರಾಥಮಿಕ ಶಾಲಾ ಕೊಠಡಿಯನ್ನ ಉದ್ಘಾಟನೆ ಮಾಡಿದ್ರು. ಅಲ್ಲಿಂದ ಹಾಡ್ಯದಹುಂಡಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೊಸ ಕಟ್ಟಡ ನಿರ್ಮಾಣ, ಮಡಿಕೆಹುಂಡಿ, ಮೂಡಲಹುಂಡಿ, ಜಾಲಹಳ್ಳಿ ಗ್ರಾಮಗಳಲ್ಲಿ ಸಾಮಾನ್ಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನ ನೆರವೇರಿಸಿದ್ರು. ಈ ವೇಳೆ ಹುರ ಗ್ರಾಮದಲ್ಲಿ ಕಾಲೇಜು ಕಟ್ಟಡ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ವೇದಿಕೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಅಭಿವೃದ್ಧಿ ಕಾಮಗಾರಿಗಳಿಗೆಂದೇ ನಂಜನಗೂಡು ಕ್ಷೇತ್ರಕ್ಕೆ ಸಾಕಷ್ಟು ಹಣ ಬಿಡುಗಡೆಯಾಗ್ತಾ ಇದೆ. ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ನಿರಂತರವಾಗಿ ನಡೀತಾ ಇದೆ. ಇಂದು ಒಂದೇ ದಿನ ಹಲವು ಗ್ರಾಮಗಳಲ್ಲಿ 7,23 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದೆ. ನಂಜನಗೂಡು ಮಾತ್ರವಲ್ಲದೆ ಇಡೀ ರಾಜ್ಯದಲ್ಲಿ ನಮ್ಮ ಸರ್ಕಾರ ಅಭಿವೃದ್ಧಿ ಕೆಲಸ ಮಾಡ್ತಾ ಇದೆ. ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲೂ ಇನ್ನಷ್ಟು ಅನುದಾನ ತಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುತ್ತೇನೆ. ನಂಜನಗೂಡಿನ ಸಮಗ್ರ ಅಭಿವೃದ್ಧಿಗೆ ಸಹಾಯ ಮತ್ತು ಸಮಯಾವಕಾಶ ನೀಡುವಂತೆ ಮನವಿಯನ್ನ ಮಾಡಿದ್ರು. ಮೂಡಲಹುಂಡಿ 15 ಲಕ್ಷ ರೂಪಾಯಿ, ಹಳೆಕಡೆಜೆಟ್ಟಿ 20 ಲಕ್ಷ ರೂಪಾಯಿ, ಜಾಲಹಳ್ಳಿನಲ್ಲಿ 20 ಲಕ್ಷ ರೂಪಾಯಿ, ಅದೇ ರೀತಿ SCP ಅಲ್ಲಿ ಸುಮಾರು 20 ಲಕ್ಷ ರೂಪಾಯಿಯಲ್ಲಿ ನಾವಿವತ್ತು ಎಲ್ಲ ಕಡೆನೂ ಕೂಡ ಪ್ರವಾಸವನ್ನು ಮಾಡಿ ಪ್ರತ್ಯೇಕವಾಗಿ ಆ ಗ್ರಾಮಗಳಿಗೆ ಭೇಟಿಯನ್ನು ನೀಡಿ ಅದದೇ ಬೀದಿನಲ್ಲಿ ನಾವು ಭೂಮಿ ಪೂಜೆನ ಇವತ್ತು ಮಾಡ್ತಾ ಇದ್ದೇವೆ. ಒಟ್ಟಾರೆಯಾಗಿ ಸುಮಾರು 7,27,00,000 ವೆಚ್ಚದ ಕಾಮಗಾರಿಗಳಿಗೆ ಇವತ್ತು ಒಂದೇ ದಿವಸ ನಾವು ಭೂಮಿ ಪೂಜೆನ ನಾವು ಮಾಡ್ತಾ ಇದ್ದೇವೆ. ಕಳೆದ ಬಾರಿ ಉಲ್ಲಹಳ್ಳಿಯಿಂದ ಹುರವರೆಗಿನ ರಸ್ತೆಯ ಭೂಮಿ ಪೂಜೆನ ನಾವು ಮಾಡಿದ್ದು. ಈಗ ರಸ್ತೆ ಆಲ್ಮೋಸ್ಟ್ ಅದು ಕೂಡ ಮುಕ್ತಾಯಕ್ಕೆ ಬಂದಿದೆ. ಉಲ್ಲಹಳ್ಳಿನಲ್ಲಿ ರಾಜ್ಕುಮಾರ್ ರಸ್ತೆ ಆಗಬೇಕಾಗಿದೆ, ಇಲ್ಲಿ ಮಧ್ಯ ಒಂಚೂರು ಬಿಟ್ಟು ಹೋಗಿದೆ, ಅದು ಕೂಡ ಆಗಬೇಕಾಗಿದೆ. ಅದೇ ರೀತಿ ತಮ್ಮ ಗ್ರಾಮದಲ್ಲಿ ತಾವರು ಕೂಡ ಕೇಳ್ಕೊಂಡಿದ್ರಿ, ವಾಲ್ಮೀಕಿ ಸಮುದಾಯ ಭವನ ಆಗಬೇಕು ಅನ್ನೋದನ್ನ, ಅದೇ ರೀತಿ ಅಂಬೇಡ್ಕರ್ ಸಮುದಾಯ ಭವನ ಆಗಬೇಕು ಅನ್ನೋದು ಕೂಡ ತಾವು ತಿಳಿಸ್ಕೊಟ್ಟಿದ್ರಿ. ಆದ್ದರಿಂದ ಅದನ್ನು ಕೂಡ ಈ ಬಾರಿಯ ವಿಶೇಷ ಅನುದಾನ, ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಎರಡನ್ನೂ ಕೂಡ ತಗೊಂಡು ಆ ಅಭಿವೃದ್ಧಿ ಕಾರ್ಯಕ್ಕೆ ಕೂಡ ಮುಂದಿನ ದಿನಗಳಲ್ಲಿ ಚಾಲನೆಯನ್ನು ನಾವು ಕೊಡ್ತೇವೆ. ಅದರಿಂದ ಈಗಾಗಲೇ ಎಲ್ಲ ಮಾತನಾಡಿದರೆ ನಾನೇನು ಹೆಚ್ಚು ಮಾತನಾಡೋಕ್ಕೆ ಹೋಗೋದಿಲ್ಲ. ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಅನುದಾನದ ಕೊರತೆ ಇಲ್ಲ, ನಮ್ಮ ಸರ್ಕಾರದಲ್ಲಿ ಅನುದಾನದ ಕೊರತೆ ಇಲ್ಲ. ನಿಮಗೆ ಇವತ್ತಿನ ದಿವಸ ನಾವು ಈ ಭೂಮಿ ಪೂಜೆಗಳನ್ನು, ಅಭಿವೃದ್ಧಿ ಕಾರ್ಯಗಳನ್ನು ಸುಮಾರು 7,27,00,000 ವೆಚ್ಚದ ಕಾಮಗಾರಿಗಳನ್ನು ಇವತ್ತು ಒಂದೇ ದಿವಸ ನಾವು ಭೂಮಿ ಪೂಜೆನ ಮಾಡ್ತಿರೋದು ಇದಕ್ಕೆ ಸಾಕ್ಷಿ. ಕಳೆದ ಈಗ ಮಂಗಳವಾರ ಸುಮಾರು 3 ಕೋಟಿ ರೂಪಾಯಿಗಳಿಗೆ ನಾವು ಪೂಜೆ ಮಾಡಿರೋದೇ ಸಾಕ್ಷಿ. ಒಟ್ಟಾರೆಯಾಗಿ ಈ ವಾರದಲ್ಲೇ ಸುಮಾರು 10 ಕೋಟಿಗೂ ಅಧಿಕ ಅನುದಾನ ಸರ್ಕಾರದಿಂದ ನಮಗೆ ಬಂದು ಇವತ್ತು ಭೂಮಿ ಪೂಜೆ ಮಾಡಿರೋದೇ ಇದಕ್ಕೆ ಸಾಕ್ಷಿ. ಅದರಿಂದ ತಾವೆಲ್ಲರೂ ಕೂಡ ದಯಮಾಡಿ ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ಸರ್ಕಾರ, ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಗ್ಯಾರಂಟಿಗಳು ನಾವು ಕೊಟ್ಟಂತ ಭರವಸೆ ಗ್ಯಾರಂಟಿ. ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಹಾಗೂ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಇ ಮಾರುತಿ ಮಾತನಾಡಿ, ಚಾಲನೆ ನೀಡಲಾದ ಕಾಮಗಾರಿ ಖರ್ಚು ವೆಚ್ಚ ಹಾಗೂ ಕೈಗೊಂಡ ಕಾಮಗಾರಿಗಳ ಕುರಿತು ಮಾಹಿತಿಯನ್ನ ನೀಡಿದ್ರು. 2 ಬಾರಿ ಅವರು ಈ ಭಾಗದಲ್ಲಿ ಅವರು ಭೇಟಿ ಕೊಟ್ಟಿದ್ದನ್ನ ನಾವು ಕಂಡ್ವಿ. ಆ ಪ್ರಕಾರದಲ್ಲಿ ಅಡ್ಡ ಕಂಬಿ ಅಂದ್ರೆ ರೈಲ್ ಬ್ಯಾರಿಕೇಡ್ ಹಾಕಿರ್ತಕ್ಕಂಥದ್ರಲ್ಲಿ ಆ ಒಂದು ಕಂಬಿಯಲ್ಲಿ ಅಲ್ಲಿ ವ್ಯತ್ಯಾಸ ಜಾಸ್ತಿ ಇತ್ತು. ಆನೆಗಳು ಅದರಲ್ಲಿ ನುಸುಳಿ ಬರುವಂತ ಇತ್ತು. ಅದಕ್ಕೆ ಅಡ್ಡ ಕಂಬಿ ಮಾಡಬೇಕು ಅಂತ ಹೇಳಿದ್ರು. ಆ ಭಾಗದ ರೈತರು ಇನ್ನೂ ಹೆಚ್ಚಾಗಿ ಮೆಶ್ ಅಳವಡೆ ಮಾಡಿಕೊಡಿ ಅಂತ ಕೇಳಿದರು. ಅದನ್ನು ಕೂಡ ಮಾನ್ಯ ಸಚಿವರಿಗೆ ಗಮನಕ್ಕೆ ಯಾರು ಮಾನ್ಯ ಶಾಸಕರು ಅದನ್ನ ಹೇಳಿ ಈಗಾಗಲೇ ಸುಮಾರು 12 ಕೋಟಿ ರೂಪಾಯಿ ಬಜೆಟ್ ಅಲ್ಲಿ, ಈಗ ಈ ಸಾಲಿನ ಬಜೆಟ್ ಅಲ್ಲಿ ಅದನ್ನ ಕಾಯ್ದಿರಿಸಿ ಅದನ್ನು ಟೆಂಡರ್ ಮಾಡಿ ಕಾಡಂಚಿನ ಪ್ರದೇಶದ ರೈತರಿಗೆ ಅದರ ಅನುಕೂಲವನ್ನ ಮಾಡೋದು ಮತ್ತು ಬೆಳೆ ಪರಿಹಾರ ಅವರು ಸದನದಲ್ಲೂ ಕೂಡ ಬೆಳೆ ಪರಿಹಾರ ಕೂಡಲೇ ಆಗ್ಬೇಕು ಅಂತ ಹೇಳಿ ಒತ್ತಾಸೆಯನ್ನ ಮಾಡಿಕೊಟ್ಟದ್ದು. ಹೀಗೆ ಈ ಭಾಗದ ಅದು ಬಹಳ ಅರಣ್ಯ ಪ್ರದೇಶದಲ್ಲಿರ್ತಕ್ಕಂಥ ಬಹು ಮುಖ್ಯವಾದಂತ ಸಾರ್ವಜನಿಕರು ಓಡಾಡ್ತಾ ಇದ್ರು. ಆಗ ಮಾನ್ಯ ಶಾಸಕರ ಗಮನಕ್ಕೆ ತಂದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು
ಅವರು ಕೊಟ್ಟಂತ ವಿಶೇಷ ಅನುದಾನದ ಅಡಿಯಲ್ಲಿ ಸುಮಾರು 20 ಕೋಟಿ ರೂಪಾಯಿಗಳನ್ನ ದುಗ್ಗಳ್ಳಿವರೆಗೆ ಹಾಕಿ ಈಗಾಗಲೇ ಅದು ಕೆಲಸ ಕಂಪ್ಲೀಟ್ ಆಗಿದೆ. ಉಲ್ಲಳ್ಳಿ ರಾಜ್ಕುಮಾರ್ ರಸ್ತೆ ಕೆಲಸ ನಡೀತಾ ಇದೆ. ಅದೇ ರೀತಿ ಸರ್ ನಾವು ಈಗ ಅವೆಲ್ಲ ಆಗಿದೆ ಸರ್. ಇಲ್ಲಿ ನಮ್ಮ ಮಲ್ಕುಂಡಿಯಿಂದ ಮತ್ತೆ ಕಿತ್ತೂರಾಣಿ ಚೆನ್ನಮ್ಮ ಶಾಲೆ ಮತ್ತೆ ನಮ್ಮ ಮೂಡ್ಲುಂಡಿ ಹತ್ರ ಬಹಳ ತುಂಬಾನೇ ಹದಗೆಟ್ಟೋಗ್ಬಿಟ್ಟಿತ್ತು ರಸ್ತೆ. ಅಲ್ಲಂತೂ ಒಂದೂವರೆ ಕಿಲೋಮೀಟರ್ ಬಹಳ ರಸ್ತೆಗಳು ಈಗಲೂ ಓಡಾಡಕ್ಕಾಗಲ್ಲ. ಇದನ್ನೆಲ್ಲ ಮಾನ್ಯ ಶಾಸಕರ ಗಮನ ತಂದಾಗ ಇಲ್ಲ ಅವರು ರಾಜ್ಯ ಹೆದ್ದಾರಿ ಯೋಜನೆ ಅಡಿಯಲ್ಲಿ ನಾವು ಈ ದುಡ್ಡನ್ನ ಒದಗಿಸ್ತೀವಿ ಅಂತ ಹೇಳಿ ಮನೆ ಕೇಶಮೂರ್ತಿ ಅವರು ಎಲ್ಲ ತಂದು ಇವತ್ತು 6 ಕೋಟಿ ರೂಪಾಯಿಯನ್ನ ಇವತ್ತು ನಮ್ಗೆ ಒದಗಿಸ್ಕೊಟ್ಟು ಇವತ್ತು ಕಾರ್ಯರೂಪದಲ್ಲಿ ಪೂಜೆ ಮಾಡಿದ್ದಾರೆ. ಇದನ್ನ ಸುಮ್ಮನೆ ನಾವು ಪತ್ರಿಕೆಯಲ್ಲಿ ಇದು ಮಾಡ್ತೀವಿ ಅಂತ ಹೇಳ್ತೀವಲ್ಲ, ನಿಜ 6 ಕೋಟಿ ಟೆಂಡರ್ ಆಗಿ ಈಗ ಕರಿಗೌಡನವ್ರಿಗೆ ಟೆಂಡರ್ ಆಗಿದೆ. ಹಾಗಾಗಿ ಅನೇಕ ಅಭಿವೃದ್ಧಿ ಕೆಲಸಗಳು ಬಹುಶಃ ಇಲ್ಲಿ ಇವತ್ತು ಇನ್ನೂ ಹೆಚ್ಚಿನ ಜನ ಸೇರ್ತಿದ್ರು. ಕಾರಣ ಏನಪ್ಪ ಅಂದ್ರೆ ಸಿದ್ದಗಂಗನಹಳ್ಳಿಯಲ್ಲಿ ಕಾರ್ಯಕ್ರಮ ಇದೆ, ಮಲ್ಲಳ್ಳಿಲಿ ಕಾರ್ಯಕ್ರಮ ಇದೆ, ಚನ್ನಪಟ್ಟಣದಲ್ಲಿ ಕಾರ್ಯಕ್ರಮ ಇದೆ, ಹಾಡ್ಯದುಂಡಿಲಿ ಕಾರ್ಯಕ್ರಮ, ಮೂಡ್ಲುಂಡಿ, ಮಡಿಕೆ ಉಂಡಿ. ಇದೇ ಸಂದರ್ಭ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ತಾಯಮ್ಮ, ಹುಲ್ಲಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಕಂಠ ನಾಯ್ಕ, ನಾಗೇಶ್ ರಾಜ್, ಹರೀಶ್ ಮೂರ್ತಿ, ಶಿವಮೂರ್ತಿ, ಮಹದೇವಸ್ವಾಮಿ, ಪುಟ್ಟಸ್ವಾಮಿ, ಕಗ್ಗಲಿಹುಂಡಿ ಮಹಾದೇವು, ಜೈರಾಮ್, ಮಂಜಪ್ಪ, ಜವರನಾಯಕ, ಶಿವಣ್ಣ, ಕಡಜೆಟ್ಟಿ ಮಹೇಶ್, ಶಿವನಾಗಪ್ಪ, ಆದರ್ಶ್, ಬೆಳಲೆ ಮಹೇಶ್, ಬಸವರಾಜ್, ಯಶವಂತ್, ಶರಣ್, ಅಭಿಷೇಕ್, ಪಿಡಿಒ ಕವಿತಾ, ವಿಜಯಲಕ್ಷ್ಮಿ ಸೇರಿದಂತೆ ಹಲವಾರು ಮುಖಂಡರು ಮತ್ತು ಗ್ರಾಮಸ್ಥರುಗಳು ಉಪಸ್ಥಿತರಿದ್ದರು.